ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 366 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ತಮ್ಮನೇಲಿ ನೋಡಿದಾಗೆ ತಿನ್ನು ಅನ್ನಕ್ಕೆ ಏನು ಮಾಡ್ದ ನೋಡಿ. ಎಲ್ಲರೂ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, ಬೈಕಲ್ಲಿ ದೇವರನ್ನು ನೋಡೋಕ್ಕೆ ನಾನಾ ಥರ ವಿಧದಲ್ಲಿ ಬರ್ತಾರೆ. ಆದರೆ ಇಲ್ಲಿ ಒಂದು ತಂಡ ಬೆಟ್ಟಕ್ಕೆ ಬಂದಿರ್ತಾರೆ. ಆದರೆ ಆ ತಂಡದವರು ಒಬ್ಬ ಪೂಜಾರಿಯನ್ನು ನಿಲ್ಲಿಸಿ ಮೈ ಮೇಲೆ ಮಹದೇಶ್ವರರು ಬಂದಿದ್ದಾರಂತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆ ಅವ್ರಿಗೆ ಮೈ ಮೇಲೆ ಮಹದೇಶ್ವರರು ಬಂದಿದ್ದಾರಂತೆ. ನಾನು ಇಂಥ ವಿಡಿಯೋಗಳೆಲ್ಲ ಹೇಳೋದು ಒಂದೇ, ನಿಮ್ಮ ಅನಿಸಿಕೆಗೆ ಬಿಟ್ಟಂಥದ್ದು, ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ದೇವರ ಮೇಲೆ ನಂಬಿಕೆ ಇರಬೇಕು, ಭಕ್ತಿನೂ ಇರಬೇಕು. ಆದರೆ ದೇವರು ಮೈ ಮೇಲೆ ಬರೋದು ಸುಳ್ಳು. ಅದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಯಾವ ರೀತಿ ಇದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂತಂದರೆ ಕೆಲವರು ಹಳ್ಳಿಗಳಲ್ಲಿ ಈಗಲೂ ಕೂಡ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಹೆಣ್ಣು ದೇವ್ರುಗಳಿದೆ, ಶನಿ ದೇವರು ಮೈ ಮೇಲೆ ಬರುವಂಥದ್ದು ಎಷ್ಟೋ ವೀಡಿಯೋಗಳು ನೋಡಿದ್ದೀನಿ, ನಾನು ವೀಡಿಯೋಗಳು ಹಾಕಿದ್ದೀನಿ. ಹಾಗೆ ಈಗ ಮೊನ್ನೆ ಅಷ್ಟೇ ಓಂ ಶಕ್ತಿಯವರು ವೀಡಿಯೋ ಮಾಡಬೇಕಾದ್ರೆ ಅವರು ಮೈ ಮೇಲೆ ದೇವ್ರು ಬಂದಿತ್ತು ಅಂತ ಹೇಳ್ತಾರೆ. ಅದು ಅವರವರ ಅನಿಸಿಕೆಗೆ ಬಿಟ್ಟಂಥದ್ದು. ಅದನ್ನು ನಾನು ನಿಮ್ಮನ್ನ ನಂಬಿ ಇಲ್ಲ ನಂಬೇಡಿ ಅಂತ ಏನು ಹೇಳೋಕ್ಕಾಗಲ್ಲ. ಆದರೆ ವೀಡಿಯೋ ಮಾಡಿದ್ದೀನಿ. ಇದು ನಿಮ್ಮ ಪ್ರಕಾರ ಹೇಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ವಿಷಯಕ್ಕೆ ಬರೋಣ. ನಾವು ದೇವ್ರ ದರ್ಶನ ಮಾಡಿ ಮಹದೇಶ್ವರ ಸ್ವಾಮಿ ನಾವು ಕಾಲ್ನಡಿಗೆಯಲ್ಲೇ ಬಂದಿದ್ವಿ. ದೇವರ ದರ್ಶನ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಬಂದು ಇಲ್ಲಿ ಸ್ವಲ್ಪ ಮಲಗಿದ್ವಿ. ಈ ಸೀಟ್ ಕೆಳಗಡೆನೇ ಮಲಗಿದ್ವಿ. ಅಲ್ಲಿ ಏನೋ ಚೀರೋ ಥರ ಶಬ್ದ ಬಂತು. ನಾವಲ್ಲಿಗೆ ಹೋಗಿ ಏನು ಅಂತ ನೋಡೋಣ ಥರ ಅಂತ ನೋಡಿದ್ವಿ. ಆದರೆ ಇಲ್ಲಿ ಮೈ ಮೇಲೆ ದೇವ್ರು ಬಂದಿದೆ ಅಂತ ಎಲ್ಲ ಅರ್ಚಾಡ್ತಾಯಿದ್ರು. ಸರಿ, ಒಂದು ವೀಡಿಯೋನೇ ಮಾಡೋಣ ಅಂತ ಕೇಳಿದೆ. ಸರಿ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ ಅಂತಂತಂದರು. ಆ ಭಕ್ತರು, ಆ ಗುಂಪಲ್ಲಿರೋ ಒಬ್ಬರು ಆ ಊರವ್ರನ್ನ ಕೇಳಿದೆ ನಾನು, ಏನು ಇದು, ಯಾವ ಥರ ಅಂತ. ಇದು ಮಹದೇಶ್ವರರು ಮೈ ಮೇಲೆ ದೇವ್ರು ಬರುತ್ತೆ. ಇದನ್ನು ವರ್ಷಕ್ಕೂ ನಾವು ಇಲ್ಲಿ ಬಂದು ಸ್ವಾಮಿಯ ವ್ರತ ಕೂಡ ಇಲ್ಲಿ ಮಾಡ್ತೀವಿ. ಇಲ್ಲಿ ಎಲ್ಲ ಥರ ಖಾದ್ಯಗಳನ್ನು ಮಾಡಿ, ಸಿಹಿ ತಿನಿಸುಗಳನ್ನು ಮಾಡಿ ಇಲ್ಲಿ ಭಕ್ತರು ಅಂದರೆ ಅವ್ರ ಗುಂಪೆ ಅಂದರೆ ಬೇರೆಯವ್ರಿಗೇನು ಕೊಟ್ಟಿಲ್ಲ. ಅಲ್ಲಿ ಬರೀ ಗುಂಪು ಅಲ್ಲಿದ್ದಾರಲ್ಲ, ಆ ಗುಂಪವರೇ ಎಲ್ಲ ತಿಂದು ಇದು ಮಾಡಿದ್ರು. ನನಗೆ ಅನಿಸಿಕೆ ಏನಂತಂದರೆ, ಮಹದೇಶ್ವರನ ಬೆಟ್ಟಕ್ಕೆ ಬಂದು ದೇವ್ರ ದರ್ಶನ ಮಾಡಬೇಕಲ್ವ. ಅವರು ಆ ವ್ಯಕ್ತಿ ಅಂತ ದೇವ್ರನ್ನ ಇವ್ರ ಮೈ ಮೇಲೆ ಬರ್ಸ್ಬಾರ್ದಂತೆ. ಅವರ ಕಷ್ಟಾದಿಗಳನ್ನು ಇವರು ಹೇಳೋದು, ಅವರು ವಾಗ್ದಾನ ಕೊಡುವಂಥದ್ದು. ಮೈ ಮೇಲೆ ದೇವ್ರು ಬಂದು ವಾಗ್ದಾನ ಕೊಡುವಂಥದ್ದು. ಇಂಥ ನಾನು ನಂಬಿ ಅಂತಲೂ ಹೇಳ್ತಾರೆ, ನಂಬೇಡ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಕೆಲವರು ನಂಬಿಕೆನೂ ಇರುತ್ತೆ, ಮೂಢನಂಬಿಕೆನೂ ಇರುತ್ತೆ, ಇಲ್ಲ ಅಂತಲ್ಲ. ಯಾಕೆಂದರೆ ನಾನು ಒಬ್ಬ ರಾಯರ ಭಕ್ತ, ಪರಮ ರಾಯರ ಭಕ್ತ. ಹಾಗಂತ ಮೈ ಮೇಲೆ ದೇವ್ರು ಬಂತು ಅಂತ ಎಲ್ಲ ಹೇಳೋದು ನನಗೆ ಏನಪ್ಪ, ನನ್ನ ಅನಿಸಿಕೆಯಲ್ಲಿ ಅದು ಸುಳ್ಳು ಅಂತ. ನಿಮ್ಮ ಅನಿಸಿಕೆಯಲ್ಲಿಗೆ ನಿಮ್ಮ ಇಷ್ಟಕ್ಕೆ ಬಿಟ್ಟದಂಥದ್ದು. ಎಷ್ಟೋ ಲಕ್ಷಾಂತರ ಜನ ಇಲ್ಲಿಗೆ ಪಾದಯಾತ್ರೆ ನಡ್ಕೊಂಡು ಬಂದಿದ್ದಾರೆ, ಬಸ್ಸಲ್ಲಿ ಬಂದಿದ್ದಾರೆ ನಿಮ್ಗೆ ಹೇಳಿದಂತೆ. ಹಾಗೆ ಪ್ರತಿಯೊಬ್ಬರು ಕೂಡ ಬಂದು ಮಹದೇಶ್ವರರ ಶಿವರಾತ್ರಿ ಟೈಮ್ ಅಲ್ವ ಇದು, ದೇವರ ದರ್ಶನ ಮಾಡಿದ್ರೆ ಸಾಕಪ್ಪ ಅಂತ ಇದ್ದರೆ, ಇಲ್ಲಿ ಕೆಲವರು ನೋಡಿ ಇಲ್ಲಿ ಅವರು ವಾಗ್ದಾನ ಮಾಡ್ತಾಯಿದ್ದಾರೆ, ಕಷ್ಟ ಸುಖಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಏನಕ್ಕೆ ಒರಿಜಿನಲ್ ಆಡಿಯೋ ಹಾಕಿಲ್ಲ ಅಂತಂದರೆ, ಇಲ್ಲಿ ಮೈಕ್ ಸೆಟ್ದು ಸೌಂಡು ಮತ್ತು ಎಲ್ಲ ಪ್ರತಿಯೊಂದು ಇತ್ತು. ಅದಕ್ಕೋಸ್ಕರ ನಾನು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಏಕೆಂದರೆ ನೀವು ಗೊತ್ತಲ್ಲ, ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿಯೊಂದು ಕೂಡ ವಾಯ್ಸ್ ಇದ್ದೇ ಇರುತ್ತೆ. ಇವರು ಮಾಡಿದ್ದು ಸರಿ ಅಂತಲೂ ಹೇಳ್ತಾಯಿಲ್ಲ, ನಾನು ತಪ್ಪು ಅಂತ ಹೇಳ್ತಿಲ್ಲ, ಮಾಡ್ಬೋದು. ಆದರೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಎಷ್ಟೋ ಕೋಟ್ಯಾಂತರ ಜನ, ಇಲ್ಲಿ ನೋಡಿ ಎಷ್ಟು ಲಕ್ಷಾಂತರ ಜನ ನಿಂತಿದ್ದಾರೆ ನೋಡಿ, ಅವರೆಲ್ಲರೂ ಇಲ್ಲಿ ಬಂದು ನಾವು ಅನುದಾನ ಕೂಡ ಅಲ್ಲಿ ಮಾಡಿರ್ತಾರೆ. ನಾವು ಪ್ರತಿಯೊಬ್ಬರು ಭಕ್ತಾದಿಗಳು ಈಗ ನಾವು ಏಕೆ ನೋಡ್ಕೊಬರ್ಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೀನಿ, ಅದು ಕೂಡ ನೋಡಿ. 2 ಎಪಿಸೋಡ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಾವು ನಡ್ಕೊಬರ್ಬೇಕಾದ್ರೆ ಪ್ರತಿಯೊಬ್ಬರು ಭಕ್ತಾದಿಗಳು ಅವರು ಏನೇನು ಅನುಕೂಲಕ್ಕೆ ತಕ್ಕಾಗಿ ನೀರು ಕೊಡ್ಬೋದು, ಅಥವಾ ಹಣ್ಣುಗಳನ್ನು ಕೊಡ್ಬೋದು, ಇಲ್ಲ ಊಟ ಮಾಡಿ ಕೊಡ್ಬೋದು. ಅವರವರ ಈ ಭಕ್ತಿಗೆ ಏನೇನು ಅನಿಸ್ಕೊಂಡಿರ್ತಾರೋ, ಅವ್ರ ಶಕ್ತಿ ಏನಿರುತ್ತೋ ಅದ್ರ ಪ್ರಕಾರ ಮಾಡಿಕೊಂಡು ದಾನ ಧರ್ಮ ಮಾಡಿದ್ದಾರೆ. ನೋಡಿ, ಇಲ್ಲಿ ಇವರು ಈ ಥರ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು, ಅದು ನಾನು ಇವ್ರನ್ನ ಹಾಡ್ಕೋಬೇಕು ಅಂತಾಗಲಿ ಅಥವಾ ಇವ್ರಿಗೆ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ. ಆದರೆ ಇಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು, ಅಪ್ಪಿತಪ್ಪಿ ನಾನೇನಾದರೂ ಈ ವಿಷಯದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಅಂತಂದರೆ ಕೆಲವರು ಅದಂತೂ ನಿಜ ಅಂತ ಕಮೆಂಟ್ ಮಾಡ್ತಾರೆ, ಕೆಲವರು ಇದೆಲ್ಲ ಸುಳ್ಳು ಅಂತ ಕಮೆಂಟ್ ಮಾಡ್ತಾರೆ. ನಿಮ್ಗೆ ಯಾಕೆ ಅದು, ನೀವು ಯಾಕೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದೀರಿ ಅಂತ ಅವರು ಹೇಳ್ತಾರೆ. ಏಕೆಂದರೆ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಮನಸ್ಸಿಗೆ ಏನಾದರೂ ಕೂಡ ಏನೋ ತೊಂದರೆ ಆದರೆ, ನಮ್ಮ ಮಾತಿಂದ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ನಿಮ್ಮ ಊರುಗಳಲ್ಲಿ ಮೈ ಮೇಲೆ ಏನಾದ್ರು ದೇವ್ರು ಬರೋದು ಏನಾರ ಇದ್ದರೆ, ಆ ದೇವ್ರು ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಮುಖಾಂತರ ನಿಮ್ಮ ಊರು
ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ಕಮೆಂಟ್ ಮಾಡಿ, ನಾನು ಅಲ್ಲಿ ಬಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ. ನೀವು ನಿಮ್ಮ ಊರಲ್ಲಿ ಯಾವ ಮೈ ಮೇಲೆ ದೇವ್ರು ಬರುವಂಥದ್ದು ಯಾವ ವಾರ ಬಂದರೆ ನಿಮ್ಮ ವೀಡಿಯೋ ಮಾಡ್ಬೋದು ಅನ್ನೋದನ್ನು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಮಹದೇಶ್ವರ ಬೆಟ್ಟದಲ್ಲಿ ಅನ್ನದಾನ ಮಾಡುವಂತಹ ಪ್ರಕ್ರಿಯೆನ ಸುಮಾರು ವರ್ಷಗಳಿಂದ ಮಾಡ್ಕೊಬರ್ತಾ ಇದ್ದಾರೆ. ಹಾಗೆಲ್ಲ ಮೇಲ್ಗಡೆ ಇರ್ತಿಲ್ಲ, ಯಾಕಂದ್ರೆ ದಾಸೋಹ ಇತ್ತು, ದಾಸೋಹದೆಲ್ಲ ಮಾಡ್ತಾಯಿದ್ರು. ಈಗ ಎಲ್ಲ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೋಡಿ ದೇವ್ರು ಬಂತು, ಈಗ ದೇವ್ರು ಹೊಂಟೋಯ್ತು. ಆದರೂ ನೋಡಿ ಇಲ್ಲಿ ನಾವು ಅದು ನಾನು ಏನು ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ ಇಲ್ಲಿ ಕರೆಕ್ಟಾಗಿ ಅದ್ರ ಬಗ್ಗೆ. ಏಕೆಂದರೆ ನಾವು ವಿಡಿಯೋ ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಏನೋ ಮಾಡಿಬಿಟ್ಟು ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು. ದೇವ್ರ ಮೈ ಮೇಲೆ ಬರೋದಂತೂ ಸುಳ್ಳು, ಅದಂತೂ ನನ್ನ ಪ್ರಕಾರ ಅದು ಸುಳ್ಳು, 100% ಸುಳ್ಳು. ಏನಕ್ಕೆ ಅಂತಂದ್ರೆ ಮೈ ಮೇಲೆ ದೇವ್ರು ಬರುವಂಗಿದ್ದಿದ್ರೆ ಮನುಷ್ಯ ಯಾಕೆ ಇಲ್ಲಿ ಹಿಂಗಿರ್ಬೇಕಾಯ್ತು ರೀ? ಈಗ ಬಂದಿರೋದು ಭಕ್ತಾದಿರಿಗೆ ಅಲ್ಲೇ ಆ ಊರಲ್ಲೇ ಅಲ್ಲೇ ಆಶೀರ್ವಾದ ಕೊಟ್ಬಿಟ್ಟು ಅಲ್ಲೇ ಇರಿಸ್ಕೊಬೋದಿತ್ತು, ಹೌದಲ್ವಾ? ಅಲ್ಲ ಮಾಡಿ, ನಾವೇನು ಮಾಡ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಅನಿಸಿಕೆಗೆ ಬಿಟ್ಟಂಥದ್ದು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಮೇಯ್ನಾಗಿ ನೋಡಬೇಕಾದ್ದು ಈಗ ಹೊಸದಾಗಿ ಹುಲಿ ವಾಹನದ ಮೇಲೆ ಮಹದೇಶ್ವರರು ಕೂತಿರುವಂಥದ್ದು ಹೊಸದಾಗಿ ಉದ್ಘಾಟನೆ ಕೂಡ ಮಾಡಿದರೆ, ಆ ವಿಡಿಯೋನು ಈಗ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಸೊಗಸಾಗಿದೆ. ನಾವು ಮೇಲ್ಗಡೆ ಎಲ್ಲ ಹತ್ತಿ ವಿಡಿಯೋ ಎಲ್ಲ ಮಾಡಿದ್ದೀವಿ, ಡ್ರೋನ್ ಮುಖಾಂತರ ಅದನ್ನು ವಿಡಿಯೋ ಮಾಡಿದ್ದೀವಿ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದೇ ಈ ವಿಡಿಯೋಗಳನ್ನ ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ಮಾತಿಂದ ಏನಾದರೂ ನಿಮಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಅದೇ ಹೇಳಿದ್ನಲ್ಲ, ನಿಮ್ಮ ಊರುಗಳಲ್ಲಿ ಮೈ ಮೇಲೆ ದೇವರು ಬಂದು ಒಂಥರ ವರ ಕೊಡುವಂಥವ್ರು ಏನು ಇದ್ದರೆ ನನಗೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ನಿಮ್ಮ ಫೋನ್ ನಂಬರ್ ಹಾಕಿ ಊರ ಹೆಸ್ರು ಹಾಕಿ ನಾನು ಬಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದರೆ ಇನ್ನೊಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಶಿವರಾತ್ರಿ ಹಬ್ಬ ನಾಳೆ ಇದೆ. ನಾವಿವತ್ತು ಕಾಲ್ನಡಿಗೆಯಲ್ಲಿ ಶನಿವಾರ 21ನೇ ತಾರೀಕು ಶುಕ್ರವಾರ ಬಂದಿದ್ದು, ಶನಿವಾರ, ಭಾನುವಾರ, ಸೋಮವಾರ 3 ದಿನ ಕಾಲ್ನಡಿಗೆಯಲ್ಲಿ ಬಂದ್ವಿ. ಏಕೆಂದರೆ ನಮ್ಮದು ಫಸ್ಟ್ ಟೈಮ್ ಅಲ್ವಾ, ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ರೂಢಿಯವರು 7 ದಿನಕ್ಕೆ ಹೊಂಟೋಗ್ತಾರೆ. ಯಾಕೆಂದರೆ ಏಳುಗಳಿಂದ ಮಹದೇಶ್ವರ ಬೆಟ್ಟ ಸುಮಾರು 124 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ನಡ್ಕೊ ಬಂದಿದ್ದೀವಿ. ನಮಗೂ ಒಂಥರ ಆಯಾಸ ಆಗಿತ್ತು, ಆದರೆ ಇವ್ರು ನೋಡಿ ಆಯಾಸ ಎಲ್ಲ ಹೋಯ್ತು. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅನಿಸಿಕೆ ಏನು ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ, ಮಹದೇಶ್ವರ ಸ್ವಾಮಿಗೂ ಒಳ್ಳೆಯದಾಗಲಿ. ಅದು ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಶಿವ ನಿಮ್ಮ ಬಾಳನ್ನು ಬೆಳಕು ಮಾಡಲಿ ಅಂತ ನಾವು ಕೂಡ ನಿಮ್ಮ ಪರವಾಗಿ ಮಹದೇಶ್ವರನವ್ರನ್ನ ಬೇಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ.